ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಕ್ತ ಕಾಶ್ಮೀರ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಕ್ತ ಕಾಶ್ಮೀರ ಈ ಸಿನಿಮಾ ನಾಳೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಯ ಮೇಲೆ ರಾರಾಜಿಸಲಿದೆ. 30 ಜನವರಿ 2026 ಎಲ್ಲ ಅಂದುಕೊಂಡಂತ ಆಗ್ತಾ ಇದ್ದರೆ ಈ ಸಿನಿಮಾ ರಿಲೀಸ್ ಆಗಿ 19 ವರ್ಷ ಆಗ್ತಾ ಇತ್ತು. 2007ರಲ್ಲಿ ಸೆಟ್ಟೇರಿದಂಥ ಸಿನಿಮಾ ಇದು. ಪ್ರಸ್ತುತ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆರಂಭದಲ್ಲಿ ಈ ಸಿನಿಮಾವನ್ನು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಒಂದಿಷ್ಟು ಮಾತುಕತೆ ಕೂಡ ನಡೆದಿತ್ತು. ಹಾಗೆ ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಅಂತ ನಿರ್ದೇಶಕರೇ ಹೇಳಿಬಿಟ್ಟಿದ್ರು. ದಿನಾಂಕ ಫಿಕ್ಸ್ ಆಗಿರಲಿಲ್ಲ ಅಷ್ಟೇ. ಅದಾದ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ಒಂದಿಷ್ಟು ಸಿನಿಮಾಗಳು ಬಂತು. ಡೆವಿಲು, 45, ಕಿಚ್ಚ ಸುದೀಪ್ ಅಭಿನಯದ ಮಾರ್ಕು, ಹೀಗಾಗಿ ಒಂದಿಷ್ಟು ಸಿನಿಮಾಗಳು ಪೋಸ್ಟ್ಪೋನ್ ಆಯಿತು. ಈ ಪೈಕಿ ರಕ್ತ ಕಾಶ್ಮೀರ ಕೂಡ. ಇದೀಗ ರಕ್ತ ಕಾಶ್ಮೀರ ಸಿನಿಮಾ ಜನವರಿ ತಿಂಗಳ ಕೊನೆಯಲ್ಲಿ, ಅಂದರೆ ನಾಳೆ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಚಿತ್ರಮಂದಿರ ಯಾವುದು, ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟು ಚಿತ್ರಮಂದಿರಗಳು ಈ ಸಿನಿಮಾಗೆ ಸಿಕ್ಕಿದೆ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಯಾಕಂತ ಹೇಳಿದರೆ ಬುಕ್ಕಿಂಗ್ ಓಪನ್ ಆಗಿರುವ ಚಿತ್ರಮಂದಿರಗಳಷ್ಟೇ. ಸದ್ಯಕ್ಕೆ ಒಟ್ಟು ರಾಜಧಾನಿ ಬೆಂಗಳೂರಿನಲ್ಲಿ 40 ಚಿತ್ರಮಂದಿರಗಳು ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿದೆ. ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ಇದರಲ್ಲಿ ಇವೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಒರೇನ್ ಮಾಲ್, ಇಲ್ಲಿನ PVR ಚಿತ್ರಮಂದಿರದಲ್ಲಿ 3 ಆಟ, ಬೆಳಗ್ಗೆ 9:10ಕ್ಕೆ ಪ್ರದರ್ಶನ. ಬುಕ್ಕಿಂಗ್ ಆಗಿದೆಯಾ? ಇಲ್ಲ, ಒಂದಿಷ್ಟು ಬುಕ್ಕಿಂಗ್ಗಳು. ವೈಷ್ಣವಿ 2 ಪ್ರದರ್ಶನ, ಸಿನಿಪೋಲಿಸ್ 1, ಐನಾಕ್ಸ್ ಮಲಪೇಶದಲ್ಲಿ 2, PVR ಕನಕಪುರ ರಸ್ತೆ ಇಲ್ಲಿ 2. ಇಲ್ಲೆಲ್ಲ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಬೆಳಗಿನ ಆಟ, ಇಲ್ಲೆಲ್ಲ ಸಂಜೆ. ಇವೆಲ್ಲ ನೋಡಬೇಕಂತ ಅನಿಸುತ್ತೆ ಕನ್ನಡ ಸಿನಿಮಾನ ನಿಜವಾಗ್ಲೂ ಅಂತ. ಯಾಕಂತ ಹೇಳಿದ್ರೆ ಈ ರೀತಿಯ ಪ್ರದರ್ಶನ ನೋಡಿ, ಈ 3:55ಕ್ಕೆ ಇಲ್ಲಿ ಮೊದಲ ಪ್ರದರ್ಶನ, ಇಲ್ಲಿ ನೋಡಿ ಇಲ್ಲಿ 4 ಗಂಟೆ ಪ್ರದರ್ಶನ, ಇಲ್ಲಿ ಬನ್ನೇರುಘಟ್ಟ ವೆಗ್ಗಾ ಸಿಟಿ ಮಾಲಲ್ಲಿ ನೋಡಿ 12:40 ಪ್ರದರ್ಶನ. ಇದು ಓಕೆ. ವೈಟ್ ಫೀಲ್ಡ್ನ 11:10 ಪ್ರದರ್ಶನ ಓಕೆ. ಈ ರೀತಿ 3 ಗಂಟೆ ಪ್ರದರ್ಶನ, ಈ 4 ಗಂಟೆ ನೋಡಿ, ಇಲ್ಲಿ ವೈಷ್ಣವ್ ಮಾಲಲ್ಲಿ ಮೊದಲ ಪ್ರದರ್ಶನ ಇರೋದೇ ಮಧ್ಯಾಹ್ನ, ಸಿನಿಪೋಲಿಸಲ್ಲಿ 3:50. ಇವೆಲ್ಲ ನೋಡಬೇಕಾದ್ರೆ ಇವೆಲ್ಲ ಈ ಥರದ ಪ್ರದರ್ಶನ ಇರೋದು ಬೇರೆ ಭಾಷಾ ಸಿನಿಮಾಗಳಿಗೆ, ಅಂದರೆ ಈ ಬಂಗಾಳಿ, ಒಡಿಯಾ, ಈ ಭಾಷಾ ಸಿನಿಮಾಗಳು ರಾಜಧಾನಿ ಬೆಂಗಳೂರಿನಲ್ಲಿ ರಿಲೀಸ್ ಆದಾಗ ಸಿಗುವಂಥ ಪ್ರದರ್ಶನಗಳಿವು ಈ ಸಮಯದಲ್ಲಿ. ಇದು ನಮ್ಮ ಕನ್ನಡದ ರಕ್ತ ಕಾಶ್ಮೀರ ಸಿನಿಮಾಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಈ ರೀತಿಯ ಸಮಯದಲ್ಲಿ ಪ್ರದರ್ಶನ ಮಾಡ್ತಾ ಇದೆ. ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲ, ಕೆಲವು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು. ಕಾರಣ ಏನು ಅಂತ ಕೇಳ್ಬೋದು. ನಾಳೆ ಸಿಕ್ಕಾಪಟ್ಟೆ ಸಿನಿಮಾಗಳ ರಿಲೀಸ್ ಇವೆ, 1-2 ಅಲ್ಲ, ಸುಮಾರು ಒಂದು 8-9 ಏನೋ ಇರಬೇಕೇನು, ನಿಖರವಾದಂಥ ಸಂಖ್ಯೆ ಗೊತ್ತಿಲ್ಲ. ಮೀರಾ ಚಿತ್ರಮಂದಿರ ಸುಂಕದಕಟ್ಟೆ ಇಲ್ಲಿ 9:45 ನೋಡಿ. ಚಿತ್ರಮಂದಿರಗಳು ಸಿಕ್ಕಾಪಟ್ಟೆ ಇದೆ, ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳೇ ಜಾಸ್ತಿ ಇರೋದು ನೋಡಿ. ವೆಂಕಟೇಶ್ವರ KR ಪುರ ಇಲ್ಲಿ ಮಾರ್ನಿಂಗ್ ಶೋ 11 ಗಂಟೆ. ರಾಕ್ ಲೈನ್ ಜಳಹಳ್ಳಿ ಕ್ರಾಸ್ ನೋಡಿ, ಒಂದೇ ಒಂದು ಪ್ರದರ್ಶನ ರಾಕ್ ಲೈನ್ ಮಾಲ್ನಲ್ಲಿ. GT ಮಾಲ್ ನೋಡಿ 12:55 ಪ್ರದರ್ಶನ. ಮತ್ತು ಇವಾಗ ಮಾರ್ನಿಂಗ್ ಶೋಗೆ ಯಾರು ಹೋಗ್ತಾ ಇಲ್ಲ, ತುಂಬ ಕಡಿಮೆ ಆಗಿದೆ. ಲಾಸ್ಟ್ ವೀಕ್ ರಿಲೀಸ್ ಆದ ಸಿನಿಮಾ ಮಾರ್ನಿಂಗ್ ಶೋ ಕ್ಯಾನ್ಸಲ್ ಆಗಿತ್ತು ಸುಮಾರು ಚಿತ್ರಮಂದಿರಗಳಲ್ಲಿ. ಯಾವ ಸಿನಿಮಾ ಅಂತ ಬೇಡ ನೋಡಿ. ಪ್ರಸನ್ನ ಚಿತ್ರಮಂದಿರ ಮಾಗಡಿ ರಸ್ತೆ 10:30 ರಾತ್ರಿ 10:30, ಬೆಳಗ್ಗೆ 10:30ಕ್ಕೆ ಒಂದು ಪ್ರದರ್ಶನ, ರಾತ್ರಿ 10:30ಕ್ಕೆ ಇನ್ನೊಂದು ಪ್ರದರ್ಶನ. ರೆಕ್ಸ್ ಚಿತ್ರಮಂದಿರ ಡೈರೆಕ್ಟರ್ ಕಟ್, ರೆಕ್ಸ್ PVR ಚಿತ್ರಮಂದಿರ, ಐಷಾರಾಮಿ ಚಿತ್ರಮಂದಿರಗಳಲ್ಲಿ ಇದು ಒಂದು 12:05ಕ್ಕೆ ಪ್ರದರ್ಶನ. ಟಿಕೆಟ್ ರೇಟ್ ಎಷ್ಟು ಬೆಚ್ಚು ಬೀಳ್ತೀರ, 900 ಅಂತ ಪಕ್ಕ ಇದ್ದೇ ಇರುತ್ತೆ. ಐಷಾರಾಮಿ ಚಿತ್ರಮಂದಿರ ಅಲ್ವಾ, ಐಷಾರಾಮಿ ಚಿತ್ರಮಂದಿರ ಆಗಿ ಇರೋದಿರೋಕ್ಕಾಗತ್ತಾ ನೋಡಿ. ಮುಂಭಾಗದಲ್ಲಿ 800, ಹಿಂಭಾಗದಲ್ಲಿ 900. ಅತಿ ಹೆಚ್ಚು ಟಿಕೆಟ್ ದರ ನಿಗದಿ ಆಗಿರೋದು ಇದೇ ಚಿತ್ರಮಂದಿರದಲ್ಲಿ 900 ರೂಪಾಯಿ. ಮಿಕ್ಕವೆಲ್ಲ ನಾರ್ಮಲ್ ಆಗಿದೆ ನೋಡಿ.
AMB ಕಪಾಲಿ ಮಹೇಶ್ ಬಾಬು ಒಡೆತನದ ಚಿತ್ರಮಂದಿರ 4:20 ಆಗಿ 7:45. 4:20 ನೋಡಿ ಆಡಿಟೋರಿಯಂ ಚಿಕ್ಕದು, ಇದು ಇನ್ನೂ ಚಿಕ್ಕದು. AMB ಚಿತ್ರಮಂದಿರ. ಗಾಂಧಿನಗರದ ಕಪಾಲಿ ಚಿತ್ರಮಂದಿರ ಏನಿದೆ ಅದನ್ನು ನೆಲಸಮ ಮಾಡಿ ಅಲ್ಲಿಂದು ಮಾಲ್ ಆಗಿದೆ. ಮಾಲ್ನಲ್ಲಿ ಒಟ್ಟು 9 ಪರದೆ ಉಳ್ಳ AMB ಸಿನಿಮಾಸ್ ತಲೆ ಎತ್ತಿ ನಿಂತಿದೆ. ಈ AMB ಸಿನಿಮಾಸ್ನಲ್ಲಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಈ AMB ಸಿನಿಮಾಸ್ನಲ್ಲಿ ರಕ್ತ ಕಾಶ್ಮೀರ ಸಿನಿಮಾಗೆ 2 ಪ್ರದರ್ಶನ, ಇನ್ನು ಸಿದ್ಧಲಿಂಗೇಶ್ವರ JP ನಗರ, ವೆಂಕಟೇಶ್ವರ ಕೆಂಗೇರಿ, ಲಕ್ಷ್ಮೀ ನರಸಿಂಹ ಆನೇಕಲ್ ನೋಡಿ ಅನುಪಮ ಚಿತ್ರಮಂದಿರ ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರ ರಕ್ತ ಕಾಶ್ಮೀರ ಸಿನಿಮಾದ ಮೇನ್ ಥಿಯೇಟರ್. ಗಾಂಧಿನಗರದಲ್ಲಿ 2 ಚಿತ್ರಮಂದಿರ, ಒಂದು ಅನುಪಮ ಮತ್ತೊಂದು AMB ಕಪಾಲಿ. ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಅದರ ಹಿಂದೆ ಆಗ್ತಿದ್ರೆ ಈ 2 ಥಿಯೇಟರ್ ರಿಲೀಸು ಅಂತ ದೊಡ್ಡ ವಿಚಾರ ಆಗ್ತಾ ಇತ್ತು. ಯಾಕೆ ಹೇಳಿ, ಕಪಾಲಿ ಚಿತ್ರಮಂದಿರದಲ್ಲಿ 1460 ಸೀಟೇನಿತ್ತು. ಅದಾದ ಬಳಿಕ ಸ್ವಲ್ಪ ಕಡಿಮೆ ಆಯಿತು, ಅದು 1200ಕ್ಕೇನೋ ಇಳಿಯಿತು. ಅದೇನೇ ಇರಲಿ, 1000ಕ್ಕಿಂತ ಮೇಲೆ ತಾನೆ. ಇಲ್ಲಿ ಅನುಪಮದಲ್ಲಿ ಹತ್ರ 1000 ಇದೆ. ಹೀಗೆ ಬೃಹತ್ ಚಿತ್ರಮಂದಿರ ಕಪಾಲಿ. ಒಟ್ಟಾರೆಯಾಗಿ ಗಾಂಧಿನಗರದ 2 ಚಿತ್ರಮಂದಿರಗಳಲ್ಲಿ ರಕ್ತ ಕಾಶ್ಮೀರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದು ನಮ್ಮ ಆಶಯ. ಹಾಗೆ ಈ ಸಿನಿಮಾಗೆ ಆ ಮಟ್ಟದಲ್ಲಿ ಪ್ರಮೋಷನೇ ಇಲ್ಲ. ತುಂಬ ಮಂದಿಗೆ ರಕ್ತ ಕಾಶ್ಮೀರ ಅದು ಯಾವ ಸಿನಿಮಾ ಅಂತ ಕೇಳ್ತಾರೆ. ಪ್ರಮೋಷನ್ ಇನ್ನೂ ಕೂಡ ಆಗಬೇಕಾಗಿತ್ತು. ಹಳೆಯ ಸಿನಿಮಾ ಯಾವ ರೀತಿ ಮೋಡಿ ಮಾಡುತ್ತೋ, ಯಾವ ರೀತಿ ಅಬ್ಬರಿಸುತ್ತೋ ಗೊತ್ತಿಲ್ಲ. ಯಾಕಂದರೆ ಹಳೆಯ ಸಿನಿಮಾಗಳು ರಿಲೀಸ್ ಆದಾಗ ಎಷ್ಟೋ ಸಕ್ಸಸ್ ಆಗಿರುವಂಥ ಉದಾಹರಣೆಗಳಿವೆ. ಹೀಗಿರಬೇಕಾದ್ರೆ ಇದು ಹಳೆಯ ಸಿನಿಮಾ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. 19 ವರ್ಷಗಳ ಹಿಂದಿನ ಸಿನಿಮಾ. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು, ಎಲ್ಲನೂ ಇತ್ತು. ಈ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ, ನಿನ್ನೆ ಎಪಿಸೋಡ್ನಲ್ಲಿ ಹೇಳಿದ್ದೆ. ಮತ್ತು ಇನ್ನು ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಈ ಸಿನಿಮಾದ ಮೂಲ ಹೆಸರು, ಅದರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೆ ಈ ಹಿಂದೆ. ಅದು ಕೂಡ ಇದೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ ಎಲ್ಲನೂ. ಇದೀಗ ರಕ್ತ ಕಾಶ್ಮೀರ ಅನ್ನೋ ಹೆಸರಿನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡದ ಎಲ್ಲ ದಿಗ್ಗಜ ಸ್ಟಾರ್ ನಟರು ಈ ಸಿನಿಮಾದ ಹಾಡಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಎಲ್ಲ ದರ್ಶನ್ ಅವರು, ಜಗ್ಗೇಶು, ರೆಡ್ಲಿ ಆದಿತ್ಯ, ರಮೇಶ್ ಅರವಿಂದ್, ಹೀಗೆ ದೊಡ್ಡ ತಾರಾಬಳಗವಿದೆ. ಇನ್ನು ದಿಗ್ಗಜರ ವಿಚಾರಕ್ಕೆ ಬರೋದಾದರೆ ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷು, ಶಿವಣ್ಣ, ಅಪ್ಪು ಎಲ್ಲರೂ ಕೂಡ ಲೆಜೆಂಡ್ಗಳು ಇದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.